ಪ್ರಿಯ ಕೇಳುಗರೆ, ನಾನು ನಿಮ್ಮ ಜೆ.ಕೆ. ಜೀವನದ ಪಾಠ ನಿಮ್ಮೊಂದಿಗೆ. ಜೀವನ ನಮಗೆ ಎಷ್ಟೋ ಪಾಠಗಳನ್ನ ಕಲಿಸ್ಬಿಡುತ್ತೆ, ಸಂಬಂಧಗಳನ್ನ ಹೊರತುಪಡಿಸಿ ಕೂಡ. ಇದರಿಂದ ದಿನ ಏನೋ ಒಂದು ಕಲಿತೀವಿ, ಅಥವಾ ಏನೋ ಒಂದು ಕಳ್ಕೊತೀವಿ, ಅಥವಾ ಏನೋ ಒಂದು ಗಳಿಸ್ಕೋತೀವಿ. ಇವತ್ತು ಸಂಬಂಧಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ. ಸಂಬಂಧಗಳು ಅಂತ ಹೇಳೋದಕ್ಕಿಂತ ಅಕ್ರಮ ಸಂಬಂಧಗಳು, ಇದ್ರ ಬಗ್ಗೆ ಒಂದಿಷ್ಟು ಜಾಗೃತಿ ಮೂಡಿಸಲೇಬೇಕು ಅಂತ ಅನಿಸುತ್ತೆ. ಜೀವನದಲ್ಲಿ ಏನಿದೆ ಕಣ್ರಿ, ನಂಬಿಕೆ, ಸಂಬಂಧಗಳು, ಇದನ್ನು ಉಳಿಸ್ಕೊಂಡು ಹೋದರೆ ಸಾಕಲ್ವಾ? ಇಲ್ಲಿ ನಿಮಗೆ ನಾನೊಂದು ಸಣ್ಣ ಕಥೆ ಹೇಳಕ್ಕೆ ಬಯಸ್ತೇನೆ. ಈ ಕಥೆಯಲ್ಲಿ 3 ಜೋಡಿಗಳು, ಒಬ್ಬೊಬ್ಬರದು ಒಂದೊಂದು ಜೀವನ ಶೈಲಿ. ಒಂದು ಜೋಡಿ ಕಡು ಬಡತನದಲ್ಲಿ ಬೇಯ್ತಾ ಇದೆ, ಮತ್ತೊಂದು ಜೋಡಿ ಮಧ್ಯಮ ವರ್ಗದ್ದು, 1000 ಕನಸುಗಳನ್ನ ಹೊತ್ತು ಮೇಲಕ್ಕೂ ಹೋಗ್ಲಾರ್ದೆ ಕೆಳಕ್ಕೂ ಇಳಿಲಾರ್ದೆ ಕಷ್ಟಪಡುವ ಈ ಕುಟುಂಬ. 3ನೇ ಜೋಡಿ ಭಯಂಕರ ಸಿರಿವಂತಿಕೆ ಹೊಂದಿರೋ ಜೋಡಿ. ಅವ್ರ ಜೀವನದಲ್ಲಿ ಎಲ್ಲವೂ ಸಿಕ್ಕಿದೆ ಅವರಿಗೆ, ಯಾವುದೂ ಇಲ್ಲ ಅಂತಾನೆ ಇಲ್ಲ. ಅವ್ರ ಜೀವನದಲ್ಲಿ ಎಲ್ಲ ಸಿರಿಗಳು ಅವರಿಗೆ ಸಿಕ್ಕಿದೆ. ಈ 3 ಜನರ ಮಧ್ಯೆ ನಡೆಯುವ ಒಂದು ಪ್ರಸಂಗನ ನಿಮ್ಮ ಜೊತೆ ನಾನು ಕಥೆಯ ರೂಪದಲ್ಲಿ ಹೇಳ್ತಾ ಹೋಗ್ತೇನೆ. ಈ ಕಥೆಯ ನಾಯಕ ನಟ ಹಾಗೂ ಖಳನಟ ಒಬ್ಬನೇ, ಮಧ್ಯಮ ವರ್ಗದ ಆ ಹುಡುಗ. ಈ ಕಥೆ, ಈ ನಾಟಕದಲ್ಲಿ ಪ್ರಮುಖ ಪಾತ್ರ ಅಂದರೆ ಇವನದ್ದೇ. ಇವನಿಂದಾನೇ ಈ ಕಥೆ ಎಳೆ ಎಳೆಯಾಗಿ ನಿಮ್ಮ ಹತ್ರ ಬಿಚ್ಚಿ ಹೇಳಕ್ಕೆ ಆಗ್ತಾ ಇರೋದು, ಸಾಧ್ಯ ಆಗ್ತಿರೋದು. ಈ ಹಿಂದೆ ಹೇಳದ ಹಾಗೆ ಈ 3 ಜೋಡಿಗಳು, ಬಡವನಾಗ್ಲಿ, ಸಿರಿವಂತನಾಗ್ಲಿ ಅಥವಾ ಮಧ್ಯಮ ವರ್ಗದವನಾಗ್ಲಿ, ಇವ್ರು 3 ಜನನು ಸಂತೋಷವಾಗಿ ಜೀವನ ನಡೆಸ್ತಾ ಇದ್ರು. ಕೇಳಿದೀವಲ್ಲ, ಆಸೆಯೇ ದುಃಖಕ್ಕೆ ಮೂಲ ಅಂತ. ಅದೇ ಈ ಮಧ್ಯಮ ವರ್ಗದವನ್ನ ಬಡ್ದಿತ್ತು. ಎಲ್ಲವೂ ಸರಿಯಾಗಿ ಹೋಗ್ತಾ ಇದ್ದಾಗ ಈ ಮಧ್ಯಮ ವರ್ಗದ ಹುಡುಗನಿಗೆ ಆಸೆಗಳು ಹುಟ್ಕೊಳ್ಳುತ್ತೆ. ಹೆಣ್ಣಿನ ಮೇಲೆ ಮೋಹ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಾದರೂ ಮಾಡಿ ಅವ್ರನ್ನ ಪಡ್ಕೊಳ್ಳೇಬೇಕು ಅನ್ನೋ ಛಲ ಅವನ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಜನರ ಜೀವನ ಶೈಲಿಗಳನ್ನ ನೋಡ್ತಾ ಇರ್ತಾನಲ್ಲ, ಇದರ ಎಫೆಕ್ಟೇ ಇವನ ಜೀವನ ಬದಲಾಗೋಕ್ಕೆ ಕಾರಣ. ಸ್ವಂತ ಬುದ್ಧಿನ ಮಂಗನ ಕೈಗೆ ಕೊಟ್ಟ ಹಾಗೆ ಕೊಟ್ಟು ಇವನ ಜೀವನದಲ್ಲಿ ಏನೇನೆಲ್ಲ ಅನುಭವಿಸ್ತಾನೆ ನೋಡ್ತಾ ಹೋಗಿ. ಈತನ ಹೆಂಡತಿ ಚಿನ್ನದಂಥವಳು, ಆದರೂ ಇವಳಿಗೆ ಈತ ಮೋಸ ಮಾಡಿಬಿಡ್ತಾನೆ. ಈತನ ಕಾಮತೃಷ್ಯೆಗೆ ಆಕೆನ ಬಲಿ ಮಾಡಿಬಿಡ್ತಾನೆ. ಈತ ಏನು ಮಾಡ್ತಾನೆ ಗೊತ್ತಾ? ಇವನಿಗೆ ಎಲ್ಲವನ್ನು ಪಡ್ಕೊಳ್ಳೋ ಆಸೆ, ಒಂದು ರೀತಿಯ ಲೋಭ ಇವನಿಗೆ. ಆ ಸಿರಿವಂತ ಹೆಣ್ಣು ಮಗಳಿರ್ತಾಳಲ್ಲ, ಅವಳ ಹತ್ರ ಎಲ್ಲವೂ ಇರುತ್ತೆ. ಅವಳ ಗಂಡ ಅವಳಿಗೆ ಒಂದಿಷ್ಟು ಸಮಯ ಕೊಡೋಕ್ಕಾಗ್ತಾ ಇರಲ್ಲ. ಇದು ಅವಳ ದೌರ್ಬಲ್ಯವಾಗಿರುತ್ತೆ. ಅದನ್ನು ಇವನು ಅಡ್ವಾಂಟೇಜಾಗಿ ತಗೊಂಡು ಅವಳನ್ನ ಹೇಗಾದರೂ ಮಾಡಿ ಇವನ ವಶಕ್ಕೆ ಪಡ್ಕೊಳ್ಳೇಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ಇವನ ಹತ್ರ ದುಡ್ಡಿಲ್ಲ, ಆದರೆ ಸಮಯ ಯಥೇಚ್ಛವಾಗಿತ್ತು ಇವನ ಹತ್ರ. ಹೀಗೋ ಹಾಗೋ ಏನೇನು ತಂತ್ರಗಳನ್ನೆಲ್ಲ ಉಪಯೋಗಿಸ್ಬೇಕೋ ಅಷ್ಟು ಉಪಯೋಗಿಸಿ ಆ ಸಿರಿವಂತ ಹೆಣ್ಣು ಮಗಳು ಇದ್ದಾಳಲ್ಲ, ಅವಳನ್ನು ಇವನ ವಶಕ್ಕೆ ಮಾಡ್ಕೋತಾನೆ. ಎಷ್ಟರ ಮಟ್ಟಿಗೆ ಅಂದರೆ ಅವಳ ಗಂಡನಿಗೆ ಯಾವುದೇ ಸಂಶಯ ಬರದ ಹಾಗೆ ಇವನ ಜೊತೆ ಭೇಟಿಯಾಗೋದು, ಇವನ ಜೊತೆ ಸೇರಿ ಸಮಯ ಕಳೆಯೋ ಪ್ರಸಂಗಗಳು ಶುರು ಆಗ್ತಾ ಹೋಗುತ್ತೆ. ಈತ ಹ್ಯಾಪಿ, ಒಂದು ಸಿರಿವಂತ ಹೆಣ್ಣು ಮಗಳನ್ನ ಇವನ್ ಬುಟ್ಟಿಗೆ ಹಾಕೊಂಡ್ಬಿಟ್ನಲ್ಲ ಅನ್ನೋ ಖುಷಿ ಇವನಿಗೆ. ದಿನಗಳು ಕಳೆದ ಹಾಗೆ ಅವಳ ಹತ್ರದಿಂದ ಒಂದಿಷ್ಟು ಆರ್ಥಿಕ ನೆರವುಗಳು ಅವನಿಗೆ ಸಿಗ್ತಾ ಹೋಗುತ್ತೆ. ಸಿಕ್ಕ ಮೇಲೆ ಇನ್ನೂ ಲೋಭ ಜಾಸ್ತಿ ಆಗತ್ತೆ ಇವನಿಗೆ. ಆ ಬಡ ಜೋಡಿ ಇತ್ತಲ್ಲ, ಆ ಹೆಣ್ಣು ಮಗಳ ಮೇಲೂ ಇವನು ಕಣ್ಣು ಹಾಕ್ತಾನೆ. ಯಾಕಂದರೆ ಇವನಿಗೆ ಒಂದು ರೀತಿಯ ಹುಚ್ಚು ಧೈರ್ಯ ಬಂದ್ಬಿಡ್ತು. ಅಷ್ಟು ಹಣ ಇರೋಳನ್ನೇ ನಾನು ಬುಟ್ಟಿಗೆ ಹಾಕೊಂಡ್ಬಿಟ್ಟೆ, ಇವಳ ಹತ್ರ ಏನೂ ಇಲ್ಲ, ಇವಳನ್ನ ಬುಟ್ಟಿಗೆ ಹಾಕೊಳ್ಳೋದು ನನಗೇನು ದೊಡ್ಡ ವಿಷಯ ಇಲ್ಲ ಅಂತ ಹೇಳಿ ಇವಳನ್ನ ವಶಕ್ಕೆ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಒಂದಲ್ಲ ಎರಡಲ್ಲ 100 ಪ್ರಯತ್ನಗಳು ಮಾಡಿ ಇವಳನ್ನು ವಶಕ್ಕೆ ತಗೋತಾನೆ. ಹೇಗೆ ಗೊತ್ತಾ? ಈ ಸಿರಿವಂತೆ ಹತ್ರ ತಗೊಂಡಿರೋ ದುಡ್ಡನ್ನು ಒಂದಿಷ್ಟು ಅವಳಿಗಾಗಿ ಖರ್ಚು ಮಾಡೋಕ್ಕೆ ಶುರು ಮಾಡ್ತಾನೆ. ಖರ್ಚು ಮಾಡಿದಾಗ ಆ ಬಡ ಹೆಣ್ಣು ಮಗಳು ಏನು ಮಾಡ್ತಾಳೆ, ಆಕೆಗಿದ್ದಿದ್ದು ಸಮಸ್ಯೆನೇ ದುಡ್ಡು. ಅವಳ ಹತ್ರ ಹಣ ಇರ್ತಿರ್ಲಿಲ್ಲ. ಅವಳ ಆಸೆಗಳನ್ನ ಪೂರೈಸ್ಕೊಳ್ಳೋಕ್ಕೆ ಒಂದು ದಾರಿ ಬೇಕಾಗಿತ್ತು. ಅದಕ್ಕೆ ಇವನು ಸಿಕ್ಕ. ಈತ ದುಡ್ಡಿನ ಮದದಲ್ಲೇ ಆಕೆನ ಗಳಿಸ್ಕೊಂಡ್ಬಿಡ್ತಾನೆ. ಇಲ್ಲಿ ಈ ಬಡ ಹೆಣ್ಣು ಮಗಳನ್ನು ಬುಗುರಿ ಹಾಗೆ ಆಡಿಸ್ತಾನೆ, ಅದೇ ರೀತಿ ಆ ಸಿರಿವಂತ ಹೆಣ್ಣು ಮಗಳನ್ನು ಬುಗುರಿ ಹಾಗೆ ಆಡಿಸ್ತಾನೆ. ಈ ಇಬ್ಬರ ಮೇಲೂ ಮೋಹಕ್ಕೆ ಬಿದ್ದ ಈತ ಏನು ಮಾಡ್ತಾನೆ ಹೇಳಿ? ಇಬ್ಬರ ಮೇಲೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇಬ್ಬರ ಜೊತೆಗೂ ಜಾಸ್ತಿ ಸಮಯ ಕಳೆಯಲೇಬೇಕಾದ ಅನಿವಾರ್ಯತೆ ಅವನಿಗೆ ಒದಗಿ ಬರುತ್ತೆ. ಈ ಕಾರಣಕ್ಕೆ ಏನು ಗೊತ್ತಿಲ್ಲದೆ ಇರುವ ಅವನ ಹೆಂಡತಿ ಇದ್ದಾಳಲ್ಲ, ಅವಳನ್ನು ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾನೆ. ದಿನಗಳು ಕಳೀತಾ ಹೋಗುತ್ತೆ, ಆಸೆಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಈತನಿಗೆ. ಯಾಕಂದರೆ ಇವನು ಎಲ್ಲವನ್ನು ಸಾಧಿಸ್ಬಿಟ್ಟ ಅನ್ನೋ ಒಂದು ಬಂಡ ಧೈರ್ಯ ಇವನ ಮನಸ್ಸಿಗೆ ಬಂದ್ಬಿಡ್ತು.
ನಾನು ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಒಂದು ರೀತಿಯ ಬಂಡ ಧೈರ್ಯ ಇವನಿಗೆ ಬಂದ್ಬಿಡ್ತು. ಒಮ್ಮೆ ಇವನಿಗೆ ಒಂದು ದೊಡ್ಡ ದುರಾಲೋಚನೆ ಬರುತ್ತೆ. ಈತನ ಮೆದುಳಿನ ಮೇಲೆ ಸ್ಥಿಮಿತಾನೆ ಕಳ್ಕೊಂಡ್ಬಿಡ್ತಾನೆ ಇವನು. ಒಂದು ದುರಾಲೋಚನೆ ಬರುತ್ತೆ ಅವನಿಗೆ. ಈ ಇಬ್ಬರು ಹೆಣ್ಣು ಮಕ್ಕಳನ್ನ, ಈ ಬಡ ಹೆಣ್ಣು ಮಗು ಹಾಗೂ ಸಿರಿಯುವಂತ ಹೆಣ್ಣು ಮಗು ಇಬ್ಬರು ಇದ್ದಾರಲ್ಲ, ಇಬ್ಬರನ್ನು ಒಂದೇ ಮಂಚದಲ್ಲಿ ಕರೆದು ಇವನು ಸಂಭೋಗ ಮಾಡಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡ್ತಾನೆ. ಇಬ್ಬರನ್ನು ಕರಿತಾನೆ ಕೂಡ. ಇವಳಿಗೆ ಗೊತ್ತಾಗದೆ ಅವಳಿಗೆ ಗೊತ್ತಾಗದೆ ಇವಳನ್ನ ಇಬ್ಬರಿಗೂ ಒಂದೇ ಮಂಚಕ್ಕೆ ಒಂದೇ ಜಾಗಕ್ಕೆ ಕರೀತಾನೆ. ಇಬ್ಬರು ಇವನು ಹೇಳಿದ ಜಾಗಕ್ಕೆ ಇವನ್ನ ಹುಡ್ಕೊಂಡು ಬರ್ತಾರೆ. ಬಂದ ಮೇಲೆ ಏನಾಗುತ್ತೆ ಗೊತ್ತಾ, ಇವರಿಬ್ಬರಿಗೂ ಇವನ ಮನಸ್ಸಿನ ಮಾತುಗಳನ್ನ ಹೇಳಕ್ ಶುರು ಮಾಡ್ತಾನೆ. ಯಾವ ಹೆಣ್ಣು ಮಗುಗೆ ಈ ವಿಷಯ ಹೋಗುತ್ತೆ? ಇಬ್ರು ಒಪ್ಪಲ್ಲ. ಆ ಬಡವ ಹೆಣ್ಣು ಮಗು ಅವನ ಕಾಮವನ್ನು ನೋಡಿ ಅವನ ಹತ್ರ ಹೋಗಿಲ್ಲ. ಅವನ ಹತ್ರ ಹೋಗಿದ್ದು ದುಡ್ಡಿಗಾಗಿ. ಅದೇ ರೀತಿ ಆ ಸಿರಿವಂತ ಹೆಣ್ಣು ಮಗು ಅವಳು ಇವನ್ನ ಹುಡ್ಕೊಂಡು ಬಂದಿದ್ದ ಕಾರಣ ಆಕೆ ಗಂಡ ಅವಳಿಗೆ ಸ್ವಲ್ಪ ಸಮಯ ಕೊಡ್ತಾ ಇರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇವನಿಗಾಗಿ ಬಿದ್ಲು. ಇಲ್ಲಿ ಈ ಎರಡು ಹೆಣ್ಣು ಮಕ್ಕಳು ಮಾಡಿದ್ದು ತಪ್ಪೆ, ಈತನಿಗೆ ಸ್ಪಂದಿಸಿದ್ದು ಖಂಡಿತ ತಪ್ಪೆ. ಆದರೆ ಯಾವಾಗ ಈತ ಇಬ್ಬರನ್ನು ಒಂದೇ ಮಂಚಕ್ಕೆ ಕರೀತಾನೋ ಆವಾಗ ಅವರಿಗೆ ಜಾಗೃತಿ ಆಗತ್ತೆ. ಅಯ್ಯೋ, ನಾವು ತಪ್ಪು ಮಾಡಿಬಿಟ್ವಿ, ಇವನ ಜೊತೆ ಈ ರೀತಿಯ ಅಕ್ರಮ ಸಂಬಂಧನ ನಾವು ಹೊಂದಲೇಬಾರ್ದಾಗಿತ್ತು ಅಂತ ಆಗ ಅವರಿಗೆ ಅರಿವಾಗತ್ತೆ. ಮನಸ್ಸಾಕ್ಷಿ ಅನ್ನೋದು ಚುಚ್ಚತ್ತಲ್ವಾ, ಅದು ಈ ಬಡ ಹೆಣ್ಣು ಮಗಿಗೆ ಗಾಢವಾಗಿ ಚುಚ್ಚಿತು. ಅಲ್ಲಿಗೆ ಅವಳು ಪ್ರಸ್ತುತ ಸನ್ನಿವೇಶನ ನೋಡಿದಾಗ ಅವಳ ಕೈಯಲ್ಲಿ ತಡೆಯಕ್ಕೆ ಆಗಲಿಲ್ಲ. ಅಲ್ಲಿ ಅವನು ಇರೋ ಜಾಗದಲ್ಲೇ, ಈ ಮೂವರು ಇರೋ ಜಾಗದಲ್ಲೇ ಆ ಹುಡುಗಿ ಸೂಸೈಡ್ ಮಾಡಿಕೊಂಡು ಸತ್ತು ಹೋಗ್ತಾಳೆ. ಇದನ್ನು ಕಂಡ ಸಿರಿವಂತೆ ವಿಚಲಿತಗೊಳ್ತಾಳೆ. ಅಯ್ಯೋ, ಏನು ಈ ರೀತಿ ಆಗೋಯ್ತಲ್ಲ, ಇದು ನನ್ನ ಗಂಡನಿಗೆ ಗೊತ್ತಾದರೆ ಏನಾಗುತ್ತೆ ಅನ್ನೋ ಭಯ ಅವಳಿಗೆ ಆಗ ಶುರು ಆಗುತ್ತೆ. ಕೊನೆಗೆ ಅವಳಿಗೆ ಉಳಿದಿದ್ದು ಒಂದೇ ದಾರಿ, ಅವನ್ನ ಮುಗಿಸೋದು. ಅವಳಲ್ಲಿ ಇಲ್ಲದ ಧೈರ್ಯವನ್ನು ಹೊಂಚಿ ಮಾಡಿದ ತಪ್ಪಿಗೆ ಹೇಗಾದರೂ ಇದರಿಂದ ಹೊರಗೆ ಬರಲೇಬೇಕು ಅಂದ್ಬಿಟ್ಟು ಅವನನ್ನು ಅಲ್ಲಿ ಕೊಲೆಗೈತಾಳೆ. ಈತನನ್ನು ಸಾಯಿಸಿ ಅಲ್ಲಿಂದ ಪರಾರಿಯಾಗಿ ಹೋಗ್ತಾಳೆ. ಒಬ್ಬ ಹೆಣ್ಣು ಮಗಳು ಅವಳ ಜೀವನವನ್ನು ಅಲ್ಲೇ ಮುಗಿಸ್ಕೊಂಡ್ಬಿಟ್ಲು. ಇನ್ನೊಂದು ಹೆಣ್ಣು ಮಗಳು ಇನ್ನೊಬ್ಬನ ಜೀವನವನ್ನು ಅಲ್ಲೇ ಮುಗಿಸ್ಬಿಟ್ಟು ಅವಳ ಜೀವನವನ್ನು ಹುಡ್ಕೊಂಡು ಹೊರಟೇ ಬಿಟ್ಲು. ಇಲ್ಲಿ ಪಾಪ ಅನ್ಸೋದು ಆ ಹೆಣ್ಣು ಮಗು. ಏನೂ ತಪ್ಪು ಮಾಡದೆ ಗಂಡನನ್ನ ಸಂಪೂರ್ಣವಾಗಿ ನಂಬಿದ ಈ ಮಧ್ಯಮ ವರ್ಗದವನ ಹೆಂಡತಿ. ಅವಳಿಗೆ ಇವನ ಅಕ್ರಮ ಸಂಬಂಧದ ಅರಿವೇ ಇಲ್ಲ. ಇವನು ಮಾಡಿದ ತಪ್ಪುಗಳು ಅವಳಿಗೆ ಗೊತ್ತೇ ಇಲ್ಲ. ಆದರೆ ಜೀವನ ಪೂರ್ತಿ ಈ ದುಃಖನ ಅವಳು ಜೀವನದಲ್ಲಿ ಹೊತ್ಕೊಂಡು ಬಾಳಲೇಬೇಕಲ್ಲ. ಈ ರೀತಿಯ ಪ್ರಸಂಗಗಳು ತುಂಬಾನೇ ನಡೀತಾ ಇದೆ ಸ್ನೇಹಿತರೆ. ಯಾವ ಪುರುಷಾರ್ಥಕ್ಕೆ ಈ ರೀತಿಯ ಅಕ್ರಮ ಸಂಬಂಧಗಳನ್ನ ಬೆಳೆಸ್ಕೋತಾರೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರೂ ನೆಮ್ಮದಿಯಾಗಿಲ್ಲ, ನೆಮ್ಮದಿಯಾಗಿ ಇರೋಕ್ಕೆ ಆಗಲ್ಲ. ಇಲ್ಲಿ ಯಾರೋ ಒಬ್ಬ ಅವನ ತೃಷ್ಣೆನ ತೀರಿಸ್ಕೊಳ್ಳೋಕ್ಕೆ ಯಾರನ್ನೋ ಬಲಿ ಮಾಡ್ತಾನೆ. ಅದರಿಂದ ಎಷ್ಟೋ ಜನ ಬಲಿಯಾಗ್ತಾರೆ. ಈ ಬಡ ಹೆಣ್ಣು ಮಗಳ ಗಂಡ ಕಷ್ಟಪಟ್ಟು ದುಡಿದು ಅವಳನ್ನ ಸಾಕ್ತಾ ಇರ್ತಾನೆ, ಅವನ ಜೀವನ ಹಾಳಾಯ್ತಲ್ವಾ. ಅದೇ ರೀತಿ ಈ ಸಿರಿವಂತ ಅವನು ಇವಳಿಗಾಗಿ ದುಡಿತಾ ಇರ್ತಾನೆ, ಎಲ್ಲವನ್ನು ತಂದುಕೊಟ್ಟಿರ್ತಾನೆ ಸಮಯವೊಂದನ್ನು ಬಿಟ್ಟು. ಆದರೆ ಇವತ್ತು ಆ ನಂಬಿಕೆ ಅನ್ನೋದೇ ಉಳಿದಿಲ್ಲ ಅಲ್ವಾ. ಅವನು ಎಷ್ಟೇ ತಂದುಕೊಟ್ರು ಇವಳ ಮನಸ್ಸಾಕ್ಷಿ ಜೀವನ ಪೂರ್ತಿ ಇವಳನ್ನ ಚುಚ್ತಾನೆ ಇರುತ್ತೆ ಅಲ್ವಾ. ಏನು ಗೊತ್ತಿಲ್ಲದ ಆ ಮಧ್ಯಮ ವರ್ಗದ ಹೆಣ್ಣು ತನ್ನ ಗಂಡನನ್ನು ಕಳ್ಕೊಂಡು ವಿಧವೆಯಾಗಿ ಜೀವನ ಮಾಡ್ತಾಳೆ. ಇದೆಲ್ಲ ಬೇಕಾ ಸ್ನೇಹಿತರೆ? ಈ ಮೂರು ಕುಟುಂಬಗಳು ಅವನತಿಗೆ ಹೋಗಿ ತಲುಪತ್ತೆ. ಈ ಅಕ್ರಮ ಸಂಬಂಧಗಳಿಂದ ದೂರವಾಗಿರೋದೇ ಲೇಸು. ಒಂದು ಕ್ಷಣದ ಈ ಕಾಮತಿರ್ಷೆಗಾಗಿ ತನ್ನ ಜೀವನವನ್ನೇ ಹಾಳು ಮಾಡ್ಕೊಳ್ಳೋ ಅಷ್ಟು ಎಷ್ಟೋ ಮಂದಿ ಈ ಪ್ರಪಂಚದಲ್ಲಿದ್ದಾರೆ. ಇವ್ರಿಗೆಲ್ಲ ಇದೆಲ್ಲ ಒಂದು ಪಾಠ ಆಗಬೇಕು ಕಣ್ರಿ. ಇದನ್ನೆಲ್ಲ ನೋಡಿ ಅಟ್ಲೀಸ್ಟ್ ಇದನ್ನು ತಿಳ್ಕೊಂಡು ಇಂಥ ವಿಷಯಗಳಿಂದ ಖಂಡಿತ ದೂರ ಇರಬೇಕು. ತನ್ನನ್ನು ನಂಬಿ ಬಂದಿರೋ ಗಂಡ ಆಗಲಿ, ತನ್ನನ್ನು ನಂಬಿ ಬಂದಿರೋ ಹೆಂಡತಿ ಆಗಲಿ, ಇವರಿಗೆ ಮೋಸ ಮಾಡೋಕ್ಕೆ ಖಂಡಿತ ಹೋಗಬಾರ್ದು. ಸಂಬಂಧವನ್ನು ಇನ್ನೂ ಗಟ್ಟಿಯಾಗಿ ಇನ್ನೂ ಚೆನ್ನಾಗಿ ಜೀವನ ಮಾಡಿ ತೋರಿಸ್ಬೇಕು. ಅವರು ಎಲ್ಲೋ ಒಂದು ಲೋಪ ಎಲ್ಲರ ಜೀವನದಲ್ಲೂ ಇರುತ್ತೆ. ಯಾರೂ ಇಲ್ಲಿ ಪರ್ಫೆಕ್ಟ್ ಅಂತ ಇಲ್ಲ ಕಣ್ರಿ. ಅದನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಸುಸೂತ್ರವಾಗಿ ನಡೆಸೋಕ್ಕೆ ನಾಂದಿ ಹಾಡೋಣ. ಯೋಚನೆ ಮಾಡಿ.